ಇಲ್ಕಲ್ ನಗರದ ಸಮಸ್ತ ಮುಸ್ಲಿಂ ಸಮುದಾಯದ ಬಂಧುಗಳಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಿಶೇಷವಾಗಿ ಇಲ್ಕಲ್ ನಗರದ ಎಲ್ಲ ಮಸೀದಿಗಳ ಹಾಗೂ ಜಮಾತ್ಗಳ ಚೇರ್ಮನ್ ಮತ್ತು ಸದಸ್ಯರಿಗೆ ಒಂದು ನಮ್ಮ ಕಡೆಯಿಂದ ಒಂದು ವಿಶೇಷವಾದಂತಹ ಒಂದು ಮಾಹಿತಿ ಅಥವಾ ಅವ್ರಿಗೆ ಕಾನೂನಿನ ಒಂದು ಏನಂದ್ರೆ ಚೌಕಟ್ಟಿನ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಇಲ್ಕಲ್ ಸಮುದಾಯದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜನಾಬ್ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಇಲ್ಕಲ್ನ ಕೆಲ ಮಸೀದಿಗಳ ಅಧ್ಯಕ್ಷರಿಗೆ ಕಾರ್ಯದರ್ಶಿಯವರಿಗೆ ಫೋನ್ ಕರೆ ಮುಖಾಂತರ ಠರಾವು ಕೊಡಬೇಕಂಥೇಳಿ ತಮಗೆ ಠರಾವು ಮಾಡಿ ಕೊಡಬೇಕಂಥೇಳಿ ಬೆದರಿಕೆ ಹಾಕುತ್ತಿರುವ ಮಾಹಿತಿ ನಮಗೆ ಬಂದಿದೆ. ಇದು ಖಂಡನೀಯವಾದದ್ದು. ಹೈಕೋರ್ಟ್ ಆದೇಶದಲ್ಲಿ ಏನು ಬದಲಾಗಿದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಉಸ್ಮಾನ್ ಗನಿಯವರು ತಮ್ಮ ಮನಬಂದಂತೆ ತಮಗೆ ಕಮಿಟಿ ರಚಿಸುವ ಹಾಗೆ ಕೋರ್ಟ್ ಆದೇಶ ಮಾಡಿದೆ ಅನ್ನುವ ಭ್ರಮೆಯಲ್ಲಿ ಇಲ್ಕಲ್ ಸಮುದಾಯದ ಮುಸ್ಲಿಂ ಜನಾಂಗದವರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತಮಗೆಲ್ಲರೂ ತಿಳಿದಿರುವ ಹಾಗೆ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಒಂದು ಸಮಿತಿಯ ಆಡಳಿತ ಮಂಡಳಿಯ ರಚನೆಯ ಜವಾಬ್ದಾರಿಯನ್ನು ಮಾನ್ಯ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಮಾನ್ಯ ಜಿಲ್ಲಾ ವಕಫ್ ಅಧಿಕಾರಿಯವರಿಗೆ ಆದೇಶವನ್ನು ಮಾಡಿದೆ. ಇವರಿಗೆ ಮಾಡಿದಿಲ್ಲ. ಯಾರಿಗೆ? ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರಿಗೆ ಮಾಡಿಲ್ಲ. ಅದು ಸೂಚನೆಯನ್ನು ಕೊಟ್ಟಿರುವುದು ವಕಫ್ನ ಜಿಲ್ಲಾ ಅಧಿಕಾರಿಗಳಿಗೆ ಮಾತ್ರ. ಅದನ್ನೆಲ್ಲ ಬಿಟ್ಟು ಇವರು ತಮಗೆ ಅಧಿಕಾರ ಕೊಟ್ಟರು ಹಾಗೆ ಮಾಡ್ತಾ ಇದ್ದರೆ ಅವರು ಕಾನೂನಿನ ಒಂದು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಖಡಾಖಂಡಿತವಾಗಿ ಅದನ್ನು ಅವರ ಒಂದು ಈ ನಡೆಯನ್ನು ಖಂಡಿಸ್ತೇವೆ. ಅದೇ ರೀತಿಯ ನ್ಯಾಯಾಲಯದ ಆದೇಶದ ಪ್ರಕಾರ ಮಸೀದಿಯ ಅಥವಾ ಜಮಾತಿನ ಅಧ್ಯಕ್ಷರು ಯಾವಾಗ ಜಿಲ್ಲಾ ವಕಫ್ ಅಧಿಕಾರಿಯವರು ತಮಗೆ ಒಂದು ಪತ್ರವನ್ನು ಕಳಿಸ್ತಾರೆ, ಅದರ ಪ್ರಕಾರ ತಾವು ಮಸೀದಿಯ ಸಮಿತಿಯಲ್ಲಿ ಕೂತ್ಕೊಂಡು ತಾವು ಚರ್ಚೆಯನ್ನು ಮಾಡಿರಿ. ಆಲ್ರೆಡಿ ಈಗ ನಿಮ್ಮ ಮಸೀದಿಯ ನಿಮ್ಮ ಜಮಾತಿನ ಯುವಕರು ಹಿರಿಯರು ನಿಮ್ಗೆ ಆಲ್ರೆಡಿ ಒಕ್ಕರಲ್ಲಿಂದ ಏನು ಮಾಡಿದ್ದಾರೆ, ಒಂದು ಮನವಿಯನ್ನು ಮಾಡಿದ್ದಾರೆ. ಏನಂಥೇಳಿ ಎಲ್ಲರಿಗೂ 18 ವರ್ಷ ತುಂಬಿದ ಎಲ್ಲರಿಗೂ ನಮ್ಗೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸದಸ್ಯರಾಗಬೇಕಂತೇಳಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಸಮಾಜಗಳಿರುವುದು, ಸಮಾಜದ ಜಮಾತುಗಳಿರುವುದು ಸಮಾಜದ ಎಲ್ಲ ಬಾಂಧವರ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿರ್ತದೆ. ಆದ ಕಾರಣಕ್ಕೂ ನೀವು ನಿಮ್ಮ ಜಮಾತಿನ ಎಲ್ಲ ಸದಸ್ಯರನ್ನು ಮುಂದೆ ಕೂತ್ಕೊಂಡು ಅದು ನಿಮ್ಗೆ ಯಾವ ರೀತಿ ಉಚಿತ ಅನ್ನಿಸ್ತದೋ ಆ ರೀತಿಯಾಗಿ ಸಮಾಜದ ಹಿತದೃಷ್ಟಿಯಿಂದ ಚರ್ಚೆಯನ್ನು ಮಾಡಿ ಅದರ ಮುಖಾಂತರ ತಾವು ಒಂದು ಠರಾವನ್ನು ಏನೋ ಎಲ್ಲರಿಗೂ ನಾವು ಮೆಂಬರ್ಶಿಪ್ ಕೊಡು ಅಂತೇಳಿ ನಿಮ್ಗೆ ಕೇಳುವ ಅಧಿಕಾರ ಇದೆ, ನೀವು ಕೊಡ್ಬೋದು ಜಿಲ್ಲಾ ವಕಫ್ ಅಧಿಕಾರಿಗೆ. ಇಲ್ಲ ನಮ್ಗೆ ಇಬ್ಬರು ಬರ್ತಂದ್ರೆ ಅದರಲ್ಲಿ ನೀವು ನಿಮ್ಮ ಜಮಾತಿನ ಎಲ್ಲ ಯುವಕರ ಹಿರಿಯರ ಮಾರ್ಗದರ್ಶನದ ಮುಖಾಂತರ ನೀವು ಮಾಡಿರಿ. ಅದನ್ನು ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಥರ್ಡ್ ಪರ್ಸನ್ ಬಂದು ನನಗೆ ಇದನ್ನು ಕೊಡ್ರಿ, ಠರಾ ಕೊಡ್ರಿ, ನಾ ಅವ್ರು ಕಳಿಸ್ರಿ ಇವ್ರು ಕಳಿಸ್ರಿ ಅಂತ ಹೇಳಿದ್ರೆ ಅದನ್ನು ನೀವು ಕಿವಿಗೆ ಹಾಕೋಬೇಡ್ರಿ. ಅವ್ರು ಇನ್ನೊಂದ್ಸಲಿ ಫೋನ್ ಮಾಡಿದ್ರಂದರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ರಿ, ನೀವೇನು ಮಾತಾಡ್ದಿತ್ತಂದರೆ ನಿಮ್ಮ ಲೆಟರ್ ಪ್ಯಾಡ್ನಲ್ಲಿ ಕೊಡ್ರಿ ನಮಗೆ. ಅದನ್ನು ಬಿಟ್ಟು ನೀವು ಇದು ಫೋನ್ ಕರೆ ಮುಖಾಂತರ ಮತ್ತೊಬ್ಬರ ಥರ್ಡ್ ಪರ್ಸನ್ ಮುಖಾಂತರ ಹೇಳ್ಸಕ್ಕೆ ಹೋಗ್ಬೇಡಿ. ನಿಮ್ಗೆ ಅಧಿಕಾರ ಇತ್ತಂದರೆ ಲೆಟ್ರ್ ಕೊಡ್ರಿ, ನಿಮ್ಮ ಅಧಿಕಾರ ಇತ್ತಂದ್ರೆ ನಾವು ಆನ್ ಮಾಡ್ಕೊತೀವಿ. ಇಲ್ಲಂದರೆ ನಿಮ್ಮ ಮೇಲೆ ನಾವು ಲೀಗಲ್ ಆ್ಯಕ್ಷನ್ನ ಮಸೀದವರು ತೊಗೊತಾರೆ, ಜಮಾತವರು ತೊಗೊತಾರೆ. ವಿಶೇಷವಾಗಿ ನಾವು ಈಗೇನು ಇಲ್ಕಲ್ ನಗರದ ಎಲ್ಲ ಸಮಸ್ತ ಯುವಕರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕ ಮುಖಾಂತರನ ಸಮಿತಿ ರಚನೆ ಆಡಳಿತ ಮಂಡಳಿ ರಚನೆ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮಾಡೇ ಮಾಡ್ತೀವಿ. ನಮ್ಮ ಎಲ್ಲಿಯವರೆಗೂ ಅಲ್ಲಾಹನು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಇಲ್ಕಲ್ ನಗರದ ಯುವಕರಿಗೆ ಎಲ್ಲ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಮತದಾನದ ಹಕ್ಕನ್ನು ನಾವು ಕೊಡಿಸ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಶ ಇಲ್ಲ. ದಯವಿಟ್ಟು ಎಲ್ಲ ಇಲ್ಕಲ್ ನಗರದ ಸಮಸ್ತ ಮುಸ್ಲಿಂ ಸಮಾಜದ ಜಮಾತಿನ ಅಥವಾ ಮಸೀದಿಯ ಕಮಿಟಿಯ ಏನು ಮೆಂಬರ್ಸ್ ಅದ್ರಿ, ದಯವಿಟ್ಟು ನೀವು ನಿಮ್ಮ ಸಮಾಜದ ನಿಮ್ಮ ಸಮುದಾಯದ ಜನರ ಎಲ್ಲರಿಗೂ ಹಕ್ಕನ್ನು ಕೊಡಿಸಿ ಅಂತೇಳಿ ನಾನು ವಿನಂತಿ ಮಾಡ್ಕೊತ ನಮ್ಮ ಇಲ್ಲಿ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.